I'm starting. This is a makeup video for a wedding, but this is my inspiration and brown lip gloss. ಎಷ್ಟೇ ಪೋಸ್ಟ್ಪೋನ್ ಮಾಡಿದ್ರು ಐ ಮೇಕಪ್ ಮಾಡಲೇಬೇಕು. ನಿಮ್ಗೆ आपको and ನಿನ್ಗೆ तुम्हें. Like तुम्हें क्या चाहिए और आपको क्या चाहिए. ಅಷ್ಟೇ. ಫೈನಲ್ ಆಗಿ ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರಲ್ಲಿ ಟಚ್ ಅಪ್ ಮಾಡಿಕೊಂಡು ಬನ್ನಿ ಮದುವೆಗೆ ಹೋಗೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ದಿಸ್ ಈಸ್ ಅ ಮೇಕಪ್ ವಿಡಿಯೋ ಫಾರ್ ಅ ವೆಡ್ಡಿಂಗ್. ಇದು ಆಕ್ಚುಲಿ ಚೆನ್ನಾಗಿದೆ. ಸೊ ನನ್ನ ಫ್ರೆಂಡ್ ವೆಡ್ಡಿಂಗಿಗೆ ಬಂದಿದ್ದೀನಿ. ಅವಳು ನಾರ್ತ್ ಇಂಡಿಯನ್ ಆಗಿರೋದ್ರಿಂದ ಅವಳ ವೆಡ್ಡಿಂಗಲ್ಲಿ ನಾವು ಸೀರೆಗಿಂತ ಜಾಸ್ತಿ ಘಾಗ್ರಾ ಚೋಲಿ ಹಾಕೊಂಡು ಗ್ರ್ಯಾಂಡಾಗಿ ರೆಡಿ ಆಗೋ ಥರ ಇದೆ. ಸೊ ಅವ್ರ ಮದುವೆ ಬಂದು ಧಾರೆ ಎಲ್ಲ ರಾತ್ರಿ ಹೊತ್ತಾಗೋದು. ಸೊ ನೈಟ್ ಇವೆಂಟ್ ಆಗಿರೋದ್ರಿಂದ ಬ್ಲ್ಯಾಕ್ ಡ್ರೆಸ್ ಹಾಕೊಳ್ಳೋದ್ರಿಂದ ಐ ಥಾಟ್ ಐ ಶುಡ್ ಡೂ ಅ ಮೇಕಪ್ ದಟ್ ಇಸ್ ಆಲ್ಸೋ ಹೆವಿಲಿ ಬ್ಲ್ಯಾಕ್ ಬೇಸ್ಡ್. ಇವಾಗ ಕಾಜಲ್ ಹಾಕೊಂಡು ಆ ಟೈಪು. ಐ ನೋ ಯೂಶಲಿ ನಾನು ಸಿಂಪಲ್ ಮೇಕಪ್ ಮಾಡ್ಕೊಳ್ಳೋದು, ಆ ಥರ ಇವತ್ತು ಮಾಡ್ಕೊಂಡಿಲ್ಲ. ಬಟ್ ದಿಸ್ ಇಸ್ ಮೈ ಇನ್ಸ್ಪಿರೇಷನ್. ಈ ಥರ ಬರುತ್ತೋ ಇಲ್ವೋ ಅಂತ ನೋಡೋಣ. ಆ್ಯಂಡ್ ಯು ಟೆಲ್ ಮೀ ಇನ್ ದ ಕಾಮೆಂಟ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತ. ಸೊ ಐ ಆಮ್ ಸ್ಟಾರ್ಟಿಂಗ್ ವಿತ್ ಪ್ರೈಮರ್. ಈ ಥರ ಓಪನ್ ಪೋರ್ಸ್ ಇರೋರು ಪ್ರೈಮರ್ ಯೂಸ್ ಮಾಡ್ಬೋದು. ನನಗೆ ಓಪನ್ ಪೋರ್ಸ್ ಇರೋದ್ರಿಂದ ಐ ಯೂಸ್ ಅ ಪ್ರೈಮರ್. ಎಲ್ಲೆಲ್ಲಿ ಓಪನ್ ಪೋರ್ಸ್ ಇದೆಯೋ ಅಲ್ಲಿ ಹಾಕೊಂಡ್ರೆ ಸಾಕು, ಇಡೀ ಮುಖಕ್ಕೆ ಹಾಕೋಬೇಕಾಗಿಲ್ಲ. ಸೊ ಪ್ರೈಮರ್ ಹಚ್ಚಿದಾಗ ಓಪನ್ ಪೋರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ ಆ್ಯಂಡ್ ಯೋರ್ ಮೇಕಪ್ ಸಿಟ್ಸ್ ವೆಲ್. ನಾನು ಮೇಕಪ್ಪಲ್ಲಿ ಹೊಸದೇನಾದರೂ ಟ್ರೈ ಮಾಡ್ತಿದ್ದೀನಿ. ಸೊ ಯು ಆರ್ ಫ್ರೀ ಟು ಟೆಲ್ ಮಿ ಇದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಇದೆಲ್ಲದನ್ನು ಕಾಮೆಂಟಲ್ಲಿ ಹಾಕಿ. ಬಿಕಾಸ್ ನಾನೇನು ದೊಡ್ಡ ಎಕ್ಸ್ಪರ್ಟ್ ಅಲ್ಲ. ಸೊ ನಿಮ್ಮ ಕಾಮೆಂಟ್ನ ಓದಿ ನಾನು ಆ್ಯಕ್ಚುಲಿ ಇಂಪ್ರೂವ್ ಆಗ್ಬೋದು. ಯೂಶ್ವಲಿ ಜನ ಕನ್ಸೀಲರ್ ಹಚ್ಕೋತಾರೆ, ಬಟ್ ಐ ಡೋಂಟ್ ಥಿಂಕ್ ನನಗೆ ಜಾಸ್ತಿ ಕನ್ಸೀಲ್ ಮಾಡುವಷ್ಟು ಏನಾದರೂ ಇದೆ. ಪಿಗ್ಮೆಂಟೇಷನ್ ಇಲ್ಲ ನನಗೆ, ಡಾರ್ಕ್ ಸರ್ಕಲ್ಸ್ ಇಲ್ಲ ನನಗೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ನಾನು ಡೈರೆಕ್ಟ್ ಆಗಿ ಫೌಂಡೇಶನ್ ಹಚ್ಬಿಡ್ತೀನಿ. ಗಿವ್ ಮಿ ಯೋರ್ BB ಕ್ರೀಮ್. ನಾನು ಯೂಶಲಿ ಸೀರಿಯಲ್ಸಲ್ಲಿ ನನ್ನ ಸ್ಕಿನ್ ಟೋನ್ಗಿಂತ 1 ಟೋನ್ ಡಾರ್ಕರ್ ಫೌಂಡೇಶನ್ ಹಚ್ಚೋದು ಇದು. ಸೊ ಐ ಥಾಟ್ ವೆಡ್ಡಿಂಗಿಗೂ ನಾನು ಯಾಕೆ 1 ಟೋನ್ ಡಾರ್ಕರ್ ಮಾಡ್ಕೋಬೇಕು ಅಂತ ಸ್ವಲ್ಪ ಲೈಟ್ ಫೌಂಡೇಶನ್ ಹಾಕಿ ಅದನ್ನು ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಮಾಡ್ತಿದ್ದೀನಿ. ಬಿಕಾಸ್ they already put lights and they kind of try to make everybody look 1 tone brighter for TV. So usme if I am 1 tone brighter, I am as good as white. Plus like the cameraman don't want to change lighting for every individual artist. Like एक frame में अगर 3 लोग हैं तो उनको मैच करना मुश्किल हो जाता है. ಎಲ್ಲ ರೆಡಿ ಆಗಿಬಿಟ್ಟು ಆಮೇಲೆ ಮೇಕಪ್ ಮಾಡ್ತೀನಿ. ನೀವು ಹಿಂಗೆ ಇದರಲ್ಲೇ ಫಿಲ್ ಮಾಡ್ಕೋತೀರಾ. ನಂತರ ಇವತ್ತು ಬ್ರೌನ್ ಲಿಪ್ಸ್ ಮಾಡೋಣ ಅನ್ನಿಸ್ತಿದೆ. ಬಿಕಾಸ್ ಮೈ ಐ ಲುಕ್ ವಿಲ್ ಬಿ ವೆರಿ ಹೆವಿ. ಹಾಗಾಗಿ ಲಿಪ್ಸ್ ಕೂಡ ನನಗೆ ತುಂಬ ಹೆವಿ ಬೇಡ. ಐ ವಾಂಟ್ ಟು ಕೀಪ್ ಮೈ ಲಿಪ್ಸ್ ನ್ಯೂಡ್. ದಿಸ್ ಇಸ್ ಮೈ ಬ್ರೌನ್ ಲಿಪ್ ಪೆನ್ಸಿಲ್ ಆ್ಯಂಡ್ ಬ್ರೌನ್ ಲಿಪ್ ಗ್ಲಾಸ್. ಇದು ಓವರ್ ಆಯ್ತಾ ಅಥವಾ ನ್ಯೂಡ್ ಲಿಪ್ಸ್ ತರಾನೇ ಕಾಣ್ತಿದ್ಯಾ? ವಿಚ್ ಒನ್? ಕಾಮೆಂಟ್ ಮಾಡಿ. ಎಷ್ಟೇ ಪೋಸ್ಟ್ಪೋನ್ ಮಾಡಿದ್ರು ಐ ಮೇಕಪ್ ಮಾಡಲೇಬೇಕು. ಸೊ ಸ್ವಲ್ಪ ಧೈರ್ಯ ತಗೊಂಡು ಲೆಟ್ ಸ್ಟಾರ್ಟ್. ಸೊ ಬೇಸಿಗೆ ನಾನು ಸ್ವಲ್ಪ ಫೌಂಡೇಶನ್ ಹಚ್ಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದೀನಿ ಕಣ್ಣಿಗೆ. ಇದು ಬೇಡ, ಬೇರೆ ಬ್ರಷ್ ತಗೊಳ್ಳೋಣ. ದಿಸ್ ಇಸ್ ದ ಬೇಸ್ ಫಾರ್ ಮೈ ಐ ಶ್ಯಾಡೋ. ಈ ಬ್ರೌನ್ ಆ್ಯಂಡ್ ಇದು ಮಿಕ್ಸ್ ಮಾಡ್ತಿದ್ದೀನಿ.
ನಂಗೆ ಶಾರ್ಪ್ ಲೈನ್ ಬರಬೇಕು ಅಂತ ಪೇಪರ್ ಇಟ್ಕೊಂಡು ಲೈಟ್ ಬ್ರೌನ್ ಇದರಲ್ಲಿ ಯಾವುದಪ್ಪ, ಓಕೆ ಲೆಟ್ಸ್ ಟ್ರೈ ಲೈಟ್ ಬ್ರೌನ್. ದಿಸ್ ಲೈಟ್ ಬ್ರೌನ್ ಕಲರ್ ಬ್ಲೆಂಡ್ ಮಾಡಿ ಟ್ರೈ ಮಾಡ್ತೇನೆ ಫಸ್ಟು. ಆ್ಯಂಡ್ ಚೆನ್ನಾಗಿ ಬಂದರೆ ಡಾರ್ಕ್ ಬ್ರೌನ್. ಚೆನ್ನಾಗಿ ಬಂತಾ? ಇದೇನಿನ್ನೂ ಚೆನ್ನಾಗಿ ಬ್ಲೆಂಡ್ ಮಾಡಿಬಿಡೋಣ. ಬಟ್ ಆ ಲೈನ್ ಏನೋ ಚೆನ್ನಾಗಿ ಬಂತು ಅನ್ಸುತ್ತೆ ನನಗೆ. ತೀರಾ ಡಾರ್ಕ್ ಮೇಕಪ್ ಆಗಿಲ್ಲ, ತುಂಬ ಲೈಟಾಗಿ ಗೋಲ್ಡ್ ಜೊತೆ ಬ್ಲೆಂಡ್ ಆಗಿರೋದು ನನಗೆ ಇಷ್ಟ ಆಯಿತು. ಬಟ್ ಐ ಥಿಂಕ್ ಐ ಕ್ಯಾನ್ ಡೂ ಲಿಟಲ್ ಮೋರ್ ಡಾರ್ಕ್. ವಾಟ್ ಡು ಯು ಥಿಂಕ್? ಚೆನ್ನಾಗಿ ಬಂತಾ? ಅದರಷ್ಟು ಇದು ಚೆನ್ನಾಗಿ ಬಂದಿಲ್ಲ. ಮೇ ಬಿ ಐ ಶುಡ್ ಅಪ್ಲೈ ಅ ಲಿಟಲ್ ಮೋರ್ ಪೌಡರ್. ಏನು ಅನ್ಸುತ್ತೆ ನಿಮಗೆ? ನಿಮಗೆ ಯು ನೋ ವಾಟ್ ನಿಮಗೆ ಮೀನ್ಸ್? Done. क्या? Done. नहीं, Okay. निमगेज आपको एंड निनगेज तुम्हें. Oh. लाइक तुम्हें क्या चाहिए और आपको क्या चाहिए. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಬರೀ ಇಂಥದೇ. ನನಗೇನೋ ಓಕೆ ಅನ್ನಿಸ್ತು, ಬಟ್ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡೋಣ. ಕಮಿಂಗ್ ಟು ಒನ್ ಆಫ್ ಮೈ ಫೇವ್ರೆಟ್ ಪ್ರಾಡಕ್ಟ್ಸ್, ಬಜೆಟ್ ಫ್ರೆಂಡ್ಲಿ ಮಸ್ಕರಾಸ್ ಹುಡುಕ್ತಿದ್ರೆ ಮೇಬಿಲಿನ್ ಇಸ್ ದ ಬೆಸ್ಟ್. ಡಿಫ್ರೆನ್ಸ್ ನೀವೇ ನೋಡಿ. ಕಾರ್ನರಲ್ಲಿ ಡಾರ್ಕ್ ಬ್ರೌನ್ ಜಾಸ್ತಿ ಆಗ್ತಾ ಮಧ್ಯದಲ್ಲಿ ಹಾಕಿದ್ದು ಗೋಲ್ಡ್ ಸ್ವಲ್ಪ ಡಲ್ ಅನ್ನಿಸ್ತಾ ಇದೆ. ಅದಕ್ಕೆ ಸ್ವಲ್ಪ ಗೋಲ್ಡ್ ಐ ಶ್ಯಾಡೋನ ಜಾಸ್ತಿ ಹಾಕೋತಾ ಇದ್ದೀನಿ. ಈ ಲುಕ್ಗೆ ಫೇಕ್ ಲ್ಯಾಶಸ್ ಇದ್ರೆ ನಿಜವಾಗ್ಲೂ ಲುಕ್ ಕಂಪ್ಲೀಟ್ ಅನ್ಸೋದು. ಬಟ್ ವಿತೌಟ್ ಫೇಕ್ ಲ್ಯಾಶಸ್ ನಾವು ಮಸ್ಕಾರಾನಲ್ಲೇ ಅಡ್ಜಸ್ಟ್ ಮಾಡಬೇಕು. ಅಷ್ಟೇ. ಇದು ನೋಸ್ ಕಾಂಟೋರ್ ಟ್ರೈ ಮಾಡ್ತಿದ್ದೀನಿ. ನೋಸಿಗೆ ಒಂದು ಸಣ್ಣ ಸ್ಟ್ರೇಟ್ ಆಗಿರೋ ಶೇಪ್ ಕೊಡೋಕ್ಕೆ. ನಾವು ಡೇ ಟೈಮ್ ಲುಕ್ಕಲ್ಲೆಲ್ಲ ಇಷ್ಟೆಲ್ಲ ಮಾಡಿದ್ರೆ ಒಬ್ವಿಯಸ್ಲಿ ತುಂಬ ಓವರ್ ಮೇಕಪ್ ಥರ ಕಾಣುತ್ತೆ. ಬಟ್ ನೈಟ್ ಟೈಮ್ ಲುಕ್ ಇರೋದ್ರಿಂದ ಲೆಟ್ಸ್ ಎಕ್ಸ್ಪೆರಿಮೆಂಟ್. ಇದು ನನ್ನ ಹೊಸ ಹೈಲೈಟರ್, ಇವತ್ತೇ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಇದನ್ನ ಸ್ವಲ್ಪ ತೊಗೊಂಡು ಮೂಗ್ ಸೆಂಟರಲ್ಲಿ, ಇಲ್ಲಿ ಬ್ರಿಡ್ಜ್ ಆಫ್ ದ ನೋಸ್ ಅಂತಾರಲ್ಲ, ಅಲ್ಲಿ ಹಾಕ್ಕೊಂಡ್ರೆ ಅಗ್ಲ ಇರೋ ಮೂಗ್ ಕೂಡ ಸಣ್ಣ ಕಾಣುತ್ತೆ. ಸೊ ನಮ್ಮ ಮೂಗ್ ಶಾರ್ಪಾಗಿ ಸ್ಟ್ರೇಟಾಗಿ ಕಾಣೋ ಥರ ಎಲ್ಲ ಮಾಡ್ಕೋಬೋದು. ಹೈಲೈಟ್ ಮಾಡಿರೋದು ಕಾಣಿಸ್ತಿದೆಯಾ? ಮೈ ನೋಸ್ ಲುಕ್ಸ್ ಶಾರ್ಪರ್ ಅಲ್ವಾ? ಇದೇ ಹೈಲೈಟರ್ನ ನಾನು ಚೀಕ್ಸ್ ಮೇಲೆ ಕೂಡ ಹಾಕೋತೀನಿ. ಎಷ್ಟೊಂದು ಜನ ಫೇಸ್ ಸ್ಲಿಮ್ ಆಗಿ ಉದ್ದ ಕಾಣಬೇಕು ಅಂತ ಇಷ್ಟಪಡ್ತಾರೆ, ಬಟ್ ಈ ಥರ ಕಾಣಿಸ್ತೆ. ಡೈರೆಕ್ಟ್ ಚೀಕ್ ಮೇಲೆ ಹಾಕೊಂಡಾಗ ಸ್ವಲ್ಪ ಕೆನ್ನೆ ತುಂಬಿರೋ ಥರ ಕಾಣುತ್ತೆ. ಫೈನಲ್ ಆಗಿ ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರಲ್ಲಿ ಟಚ್ ಅಪ್ ಮಾಡಿಕೊಂಡು ಬನ್ನಿ ಮದುವೆಗೆ ಹೋಗೋಣ. ನನ್ನ ಮೇಕಪ್ ಹೇಗೆ ಬಂತು, ಚೆನ್ನಾಗಿ ಬಂತೋ ಇಲ್ವೋ, ಆ್ಯಂಡ್ ಈ ಲುಕ್ಗೆ ಸೂಟ್ ಆಗ್ತಿದೆಯೋ ಇಲ್ವೋ ಅಂತ ನೀವು ಹೇಳಬೇಕು. ನೀವು ಯಾವತ್ತಾದರೂ ಟ್ರೈ ಮಾಡಿ ಚೆನ್ನಾಗಿ ಬಂದಿದ್ರೆ ಕಾಮೆಂಟ್ ಹಾಕಿ. ಸೊ ನನ್ನ ವಿಡಿಯೋಯಿಂದ ಯಾರಿಗಾರು ಹೆಲ್ಪ್ ಆಯಿತು ಅಂತ ನನಗೂ ಖುಷಿ ಆಗುತ್ತೆ.